ಆತ ಚಿನ್ನದ ನಾಡು ಕೋಲಾರದಲ್ಲಿ ಬೇಜಾನ್ ಹವಾ ಕ್ರಿಯೇಟ್ ಮಾಡಿದ್ದ ರೌಡಿ. ಆತನ ರಿಯಲ್ ಲೈಫ್ ಅನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಅದೀಗ ಆಲ್ರೆಡಿ ಸ್ಕ್ರೀನ್ ಆಗ್ತಾ ಇದೆ ಕೂಡ. ಆದರೆ ಆ ಚಿತ್ರತಂಡದ ವಿರುದ್ಧ ಆ ರಿಯಲ್ ಲೈಫ್ ರೌಡಿಯ ಕುಟುಂಬಸ್ಥರು ಹರಿಹಾಯ್ದಿದ್ದಾರೆ. ಯಾಕೆ ಬನ್ನಿ ನೋಡೋಣ. ಕೋಲಾರ ನೈಜ ಕಥೆ ಆಧರಿಸಿ ನಿರ್ಮಾಣವಾಗಿ ಸ್ಯಾಂಡಲ್ವುಡ್ನಲ್ಲಿ ಸೌಂಡ್ ಮಾಡ್ತಿರೋ ಚಿತ್ರ. ಕೋಲಾರದ ಕೆಜಿಎಫ್ನ 1990ರ ದಶಕದ ರಕ್ತ ಚರಿತ್ರೆಯನ್ನ ತೆರೆ ಮೇಲೆ ಬಿಚ್ಚಿಟ್ಟಿರೋ ಚಿತ್ರ. ಒಂದು ಕಾಲದಲ್ಲಿ ಕೆಜಿಎಫ್ ಅನ್ನ ನಡಗಿಸಿದ್ದ ರೌಡಿ ತಂಗಂ ಕುಟುಂಬದ ಕಥೆಯನ್ನ ತೆರೆ ಮೇಲೆ ತೋರಿಸಿರೋ ಸಿನಿಮಾ. ಲೂಸ್ ಮಾದ ಯೋಗೇಶ್ ರೌಡಿ ತಂಗಂ ಪಾತ್ರದಲ್ಲಿ ನಟಿಸಿರೋ ಕೋಲಾರ ಚಿತ್ರ ಸದ್ಯ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಿದೆ. ತಮ್ಮ ಕುಟುಂಬದ ಕಥೆಯನ್ನ ಸಿನಿಮಾ ಮಾಡಿರೋ ಕೋಲಾರ ಚಿತ್ರತಂಡ ನಮಗೆ ಒಪ್ಪಂದದಂತೆ ನೀಡಬೇಕಿದ್ದ ಹಣ ನೀಡದೆ ಮೋಸ ಮಾಡಿದೆ ಅಂತ ರೌಡಿ ತಂಗಂ ಕುಟುಂಬ ಆರೋಪಿಸಿದೆ. ನಮಗೆ 10 ಲಕ್ಷ ರೂಪಾಯಿ ನೀಡೋದಾಗಿ ಒಪ್ಪಂದ ಮಾಡಿಕೊಂಡಿದ್ದ ಚಿತ್ರದ ನಿರ್ದೇಶಕ ಆರ್ಯ ಮಹೇಶ್ ಹಾಗೂ ನಿರ್ಮಾಪಕ ಲಕ್ಷ್ಮೀನಾರಾಯಣ ಗೌಡ ಮೋಸ ಮಾಡಿದ್ದಾರೆ ಅಂತ ತಂಗಂ ಕುಟುಂಬ ಸದಸ್ಯರು ಆರೋಪಿಸಿದ್ದಾರೆ. ಅಲ್ಲದೆ ನಮ್ಮ ಅಣ್ಣ ತಂಗಂನ ಜೀವನವನ್ನ ಚಿತ್ರದಲ್ಲಿ ತಿರುಚಿ ತೋರಿಸಲಾಗಿದೆ ಅಂತ ತಂಗಂ ಸಹೋದರಿ ಆರೋಪಿಸಿದ್ದಾರೆ. ನಮ್ಮದೇ ಕತೆ ಇಲ್ಲ, ಅದು ನಮ್ಮ ಫ್ಯಾಮಿಲಿ ಸ್ಟೋರಿನೇ ಇಲ್ಲ. ಅದು ನಮ್ಮ ಅಣ್ಣ ಏನು ತಪ್ಪು ಮಾಡಿದ್ದಾರೆ, ಆದರೆ ಕೊಲೆ ಮಾಡಿ ಚಿಕ್ಕ ವಯಸ್ಸಲ್ಲೇ ಯಾರಾದರೂ ತಪ್ಪು ಮಾಡಿಬಿಡ್ತಾರಾ? ಆ ಥರ ನಮ್ಮ ಮನೇಲಿ ನಮ್ಮನ್ನು ಬಲಿಸಿಲ್ಲ. ಅವರು ಆ ಥರ ಹಾಕಿ ಮತ್ತು ದೊಡ್ಡದಾಗಿನೂ ಆ ಥರನೇ ಇದ್ದಾರಂತೆ ಹಾಕಿದ್ದಾರೆ ಅವರು. ಆದರೆ ನಮ್ಮ ಮನೇಲಿ ಯಾರೂ ಇಲ್ಲ ಆ ಥರ. ನಮ್ಮ ಅಣ್ಣನ ತಮ್ಮಂದರು ಏನು ತಪ್ಪು ಮಾಡಿದ್ದಾರೆ, ನಮ್ಮ ಫ್ಯಾಮಿಲಿ ಏನು ಆ ಥರನಾ? ನಮ್ಮ ಹತ್ರ ಕೇಳಿದೆ ಒಂದು, ಅವ್ರು ಹಾಕಿರೋದೇ ಒಂದಾಗಿದೆ. ಇನ್ನು ಇಂತಹ ರಿಯಲ್ ಕ್ರೈಮ್ ಸ್ಟೋರಿಯನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು ಸ್ಯಾಂಡಲ್ವುಡ್ಗೆ ಹೊಸತೇನಲ್ಲ. ಇಂಥ ಹಲವು ಚಿತ್ರಗಳು ತೆರೆಕೊಂಡಿವೆ. ಹಾಗೆ ಕೆಜಿಎಫ್ನಲ್ಲಿ ರಕ್ತ ಹರಿಸಿ ಎನ್ಕೌಂಟರ್ಗೆ ಬಲಿಯಾದ ತಂಗಂ ಕುಟುಂಬದ 4 ರಕ್ತ ಸಿಕ್ತ ಸ್ಟೋರಿಯನ್ನ ಕೋಲಾರ ಚಿತ್ರ ಹೊಂದಿದೆ. ಆದ್ರೆ ಕಥೆಗಾಗಿ ನೀಡಬೇಕಿದ್ದ ಹಣ ನೀಡಿಲ್ಲ ಹಾಗೂ ಕಥೆ ತಿರುಚಲಾಗಿದೆ ಅನ್ನೋ ಕಾರಣಕ್ಕೆ ಕೋಲಾರ ಚಿತ್ರ ವಿವಾದಕ್ಕೀಡಾಗಿದೆ. ಹೀಗಾಗಿ ತಂಗಂ ಕುಟುಂಬ ಪರಿಹಾರಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದೆ. ರಿಲೀಸ್ ಮಾಡುವಾಗ ನಮ್ಮ ಕ್ಲೈಂಟ್ಗೆ ಕರೆಸಿ ಅವ್ರಿಗೆ ಆರ್ಡರ್ ಮಾಡಿಸಿ ಬ್ಯಾಲೆನ್ಸ್ ಅಮೌಂಟ್ ಕೊಡ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿದ್ದಾರೆ. ದೇ ಬಿನ್ ವೈಲೇಟೆಡ್ ದಿ ವರ್ಡ್ಸ್ ಪ್ರಾಮಿಸ್ ಮೇಡ್ ಬೈ ದಿ ಪ್ರೊಡ್ಯೂಸರ್ ಅಂಡ್ director conjointly. So it's a grave injustice caused by them. My client has been deliberately aggrieved on account of the illegality committed by both the producer and director, and I say that they should be punished before the court in criminal case. ನಲ್ಲಿ ಕೆಜಿಎಫ್ನ ರಕ್ತ ಸಿಕ್ತ ಚರಿತ್ರೆಯನ್ನ ತೆರೆ ಮೇಲೆ ತಂದಿರೋ ಕೋಲಾರ ಚಿತ್ರ ಸದ್ಯ ವಿವಾದಕ್ಕೆ ತುತ್ತಾಗಿದೆ. ನಮ್ಮ ಕುಟುಂಬದ ಕಥೆ ತಿರ್ಚಿ ಕೆಟ್ಟದಾಗಿ ಬಿಂಬಿಸಿದ್ದು ಅಲ್ಲದೆ ಒಪ್ಪಂದದಂತೆ ಹಣ ನೀಡದೆ ಚಿತ್ರತಂಡ ಮೋಸ ಮಾಡಿದೆ ಅಂತ ರೌಡಿ ತಂಗಂ ಕುಟುಂಬ ಕಣ್ಣೀರ್ ಹಾಕ್ತಿದೆ. ರಾಜೇಂದ್ರ ಸಿಂಹ, TV9 ಕೋಲಾರ.